ರಾಮನಗರ ತಾಲೂಕಿನ ಅಮಿತ್ ಕುಲಕರ್ಣಿ ಸಾಹೇಬರು, PO ಸಾಹೇಬರು, ಹನುಮಂತರಾವ್ ಕೋಡ್ಗೆ ಸಾಹೇಬರು ಹಾಗೂ PSI ಅವರು ಗ್ರಾಮದೆಲ್ಲ ಸುತ್ತಮುತ್ತ ಗ್ರಾಮದೆಲ್ಲ ಆತ್ಮೀಯರು ತಮ್ಮಿತ್ತ ನಾವು ಈ ಒಂದು ಶಾಂತಿ ಸಭೆಯನ್ನು ಕರೆದಿದ್ವಿ. ಮೊದಲೇನು ಮಾಡ್ತೀವಿ ಅಂದರೆ ನಾವು ಒಂದು PSIದಾಗ ಜಾಸ್ತಿ ಎರಡೇದು ಹೋಲಿ ಮತ್ತು ಗಣೇಶ ಟೈಮ್ಗೆ ಅಷ್ಟೇ ಶಾಂತಿ ಸಭೆ ಕರಿತಿದ್ವಿ. ಈಗೂ ನಿಮಗೆಲ್ಲ ಗೊತ್ತಾಗಿದೆ, ಪ್ರತಿಯೊಂದು ಯಾವುದೇ ಒಂದು ಸಮಾವೇಶಗಳಿರಲಿ ಮತ್ತು ಜಯಂತಿಗಳಿರಲಿ ಪ್ರತಿಯೊಂದು ಜಯಂತಿಗೆ ನಾವು ಪೀಸ್ ಕಮಿಟಿ ಮೀಟಿಂಗ್ ಕರೀತೀವಿ. ಯಾಕಂದರೆ ಸಮಸ್ಯೆಗಳು ಉದ್ಭವ ಆಗ್ತಾಯಿದ್ದಾವೆ. ಈಗ ನಾವು ಒಂದು ತಿಂಗಳಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಗ್ರೂಪಲ್ಲಿ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮಲ್ಲಾಯಿತು ಬಾಲ್ಕಿ ಬಸವಕಾಣೆ ಎಲ್ಲ ಕಡೆ ಸ್ವಲ್ಪ ಏನೋ ಒಂದು ಅಚಾತುರ್ಯ ಗೊತ್ತಿಲ್ಲದಾಗ ಗೊತ್ತಿದ್ದು ಸಮಸ್ಯೆಗಳು ಮಾಡ್ಕೋತಾ ಇದ್ದೀರಿ. ಯಾವುದೂ ಉದ್ದೇಶ ಇಲ್ಲ ಅಧಿಕಾರಿಗಳಿಗೆ ನಿಮ್ಗೆ ತೊಂದರೆ ಕೊಡಬೇಕು ಇದು ಮಾಡಬೇಕು ಅಂತೇಳಿ. ನಮಗೂ ಗೊತ್ತಿರುತ್ತೆ ನಮ್ಮ ಏರಿಯಾ ಫೀಸ್ ಇಡಬೇಕಪ್ಪ ಅಂತೇಳಿ. ನಿಮ್ಗಿಂತ ಜಾಸ್ತಿ ನಮಗೂ ಹೆಡೇಕ್ ಇರುತ್ತೆ. ಅಷ್ಟು ಜವಾಬ್ದಾರಿ ನಿಮಗೂ ಗೊತ್ತಿದೆ ನಾವು ಏನೇನು ಮಾಡಿದ್ದೀವಿ ಅಂತೇಳಿ. ಸಮಸ್ಯೆ ಅದಕ್ಕೆ ಎಲ್ಲ ಕಡೆ ಮೆಂಟ್ ಡೆಪೋರ್ಟ್ ಮಾಡೋದಿರ್ತದೆ. ದಯವಿಟ್ಟು ಯಾರು ಕುಡಿದು ಡ್ಯಾನ್ಸ್ ಮಾಡೋದಾಗಲ್ಲ ಅಂತ ಇದಕ್ಕೆ ಒಳ್ಳೆ ಜಯಂತಿ ಇದೆ. ಎಲ್ರಿಗೂ ಒಂದು ಮಾದರಿ ಆಗ್ಬೇಕಪ್ಪ, ಒಂದು ಹಳ್ಳಿ ಅಂದರೆ ಮಾದರಿ ಆಗ್ಬೇಕು. ಇಂಥ ಜಯಂತಿಯಲ್ಲಿ ನಾವು ಒಂದು ಸಿಸ್ಟಮೆಟಿಕ್ ಮಾಡೀವಿ ಅಂತೇಳಿ ಇನ್ನೊಬ್ರು ನೋಡಿ ಕಲಿಬೇಕಂತ. ಅದರಿಂದ ಏನೇ ಸಮಸ್ಯೆ ಇದ್ರು ನಮಗೂ ಮಾಹಿತಿ ಇರಲಿ. ಪಂಚಾಯತಿ ಫಸ್ಟ್ ಪರ್ಮಿಷನ್ ತಗೋರಿ, ಆಮೇಲೆ ನಮ್ಮಲ್ಲಿ ಮೈಕ್ ಪರ್ಮಿಷನ್ ತಗೋರಿ. ಹೆವಿ DJ ಬೇಡ, ಹೌದಲ್ಲ ಈಗ ಹೇಳಿದಿರ್ತಾರೆ. ಅದರಿಂದ ಏನಾಗ್ತದೆ ಎಲ್ಲರಿಗೂ ಸಮಸ್ಯೆ, ನಿಮಗೂ ಸಮಸ್ಯೆ ನಮಗೂ ಸಮಸ್ಯೆ. ಮಕ್ಕಳ ಸಲ ಪ್ರೋಗ್ರಾಮ್ಸ್ ಮಾಡಿ, ಸ್ಟೇಜ್ ಪ್ರೋಗ್ರಾಮ್ ಮಾಡಿರಿ. ಅವ್ರು ಮಾಡಿದಂಥ ಸಾಧನೆಗಳು ತಿಳಿಸ್ ಗೊತ್ತಾಗುತ್ತೆ ಅವ್ರಿಗೆ. ಹೌದು, ನಮ್ಮ ಮಕ್ಕಳಿಗೆ ಹುರಿದುಂಬಿಸ್ಬೇಕು. ಒಳ್ಳೆ ಪ್ರೋಗ್ರಾಮ್ ಮಾಡಿ ಈ ಒಂದು ಜಯಂತಿಯನ್ನು ಅದ್ದೂರಿಗೆ ಆಚರಣೆ ಮಾಡಿ ಬೇಡನಲ್ಲ ನಾವು. ಆದರೆ ಅವ್ರದೊಂದು ಏನು ಸಂದೇಶ ಕೊಟ್ಟಲ್ಲ, ಸಂದೇಶ ಜನರಿಗೆ ಮುಟ್ಟುವಂತಿರ್ಬೇಕು. ಇಷ್ಟು ಹೇಳಿ ನಾನು 2 ಮಾತನಾಡ್ತೀನಿ. ಜೈ ಹಿಂದ್. ಜಯಂತ್ಯುತ್ಸವ ನಿಮಿತ್ತ ಕೇರಳದ ಈ ಒಂದು ಏನಂತಂದರೆ ನಾವು ಮಹಾಪುರುಷರ ದಾರ್ಶನಿಕರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸ್ಮರಣೆ ಮೂಲಕ ಆಚರಣೆ ಮಾಡಬೇಕು. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ನಾವು ಆಚರಣೆ ಮಾಡಿಲ್ಲ ಅಂದರೆ ಅದನ್ನು ಅವ್ರದ್ದು ಹೇಳಿರ್ತಕ್ಕಂಥ ನುಡಿಗಳು ಅವ್ರದ್ದು ನಡೆದು ಕೊಟ್ಟಿರ್ತಕ್ಕಂಥ मंच के ऊपर विराजमान मान्यवर हमारे जयंती निमित्त यहाँ पे शांति सभा वहाँ पे आयोजित किए हैं मैडम और साहब जी पुलिस स्टेशन कमल नगर में। आप देखिए बाबा साहब का जो जन्मदिन है ये हमारे लिए एक इतनी बड़ी देन है, क्योंकि हम 50,000 साल से हम गुलाम होके एक उनके एक सिस्टम में हम बांटे सो थे, वो बांटने का काम बाबा साहब अम्बेडकर जी ने किया है। और हमारे को एक शैक्षणिक आधार के ऊपर न्याय, मानवता और एकता और समानता का अधिकार बाबा साहब ने दिया है। आज जहाँ पे मंच के ऊपर विराजमान होकर मैडम यहाँ पे बैठे हैं, महिला को सबसे ज़्यादा प्राधान्य देने का काम भी बाबा साहब का है। आज हमारे मैडम यहाँ पे PSI के पद के ऊपर रुजू होने के बावजूद